ರಾಷ್ಟ್ರೀಯ ಹೆದ್ದಾರಿ ಶುಲ್ಕ ನಿಯಮಗಳು 2008 ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕಾಯ್ದೆ 1988ರ ಹಲವು ನಿಯಮಗಳನ್ನು ಉಲ್ಲಂಘಿಸಿ ಕಾರ್ಯನಿರ್ವಹಿಸುತ್ತಿರುವ ರಾಷ್ಟ್ರೀಯ ಹೆದ್ದಾರಿ 766ರ ಎಡದೊರೆ ಟೋಲ್ ಪ್ಲಾಜಾವನ್ನು ತಕ್ಷಣ ತೆರವುಗೊಳಿಸಬೇಕೆಂದು ಒತ್ತಾಯಿಸಿ ಟೋಲ್ ಮುಕ್ತ ಎನ್ಎಚ್ 766 ಹೋರಾಟ ಸಮಿತಿಯು ಗ್ರೇಡ್ 2 ತಹಶೀಲ್ದಾರ್ ರಾಜ್ಕಾಂತ್ ಅವರಿಗೆ ಮನವಿ ಸಲ್ಲಿಸಿತ್ತು. ಮನವಿ ಸಲ್ಲಿಸಿದ ಬಳಿಕ ಮಾತನಾಡಿದ ಸಮಿತಿಯ ಅಧ್ಯಕ್ಷ ಎಚ್ ಆರಿಫ್, ಕೊಳ್ಳೇಗಾಲದಿಂದ ಮೈಸೂರು ಮಾರ್ಗವಾಗಿ ಗುಂಡ್ಲುಪೇಟೆವರೆಗೆ ಸಾಗುವ ಹೆದ್ದಾರಿಯಲ್ಲಿ 3 ಟೋಲ್ ಪ್ಲಾಜಾಗಳನ್ನು ಸ್ಥಾಪಿಸಿ ಸಾರ್ವಜನಿಕರ ಮೇಲೆ ಅನಗತ್ಯ ಆರ್ಥಿಕ ಹೊರೆ ಹೊರಿಸಲಾಗ್ತಾ ಇದೆ. ಇದು ಸಾರ್ವಜನಿಕರ ತೆರಿಗೆ ಹಣದಿಂದ ನಿರ್ಮಾಣಗೊಂಡ ರಸ್ತೆಯಾಗಿದ್ದು ಯಾವುದೇ ಹೊಸ ಬೈಪಾಸ್ ಅಥವಾ ಖಾಸಗಿ ಯೋಜನೆ ಇಲ್ಲದಿದ್ರೂ ಟೋಲ್ ಸಂಗ್ರಹಿಸುತ್ತಾ ಇರುವುದು ಅನ್ಯಾಯ ಎಂದು ಆರೋಪಿಸಿದರು. ಸ್ಟೇಟ್ ಹೈವೇ ನಮ್ದು 17 ಆಯ್ತು, ರಾಜ್ಯ ಹೆದ್ದಾರಿ 17 ಗುಂಡ್ಲುಪೇಟೆಯಿಂದ, ಮತ್ತೆ ಕೇರಳದವ್ರದ್ದು ರಾಜ್ಯ ಹೆದ್ದಾರಿ 29 ಅಂತ ಇತ್ತು ಸರ್. ಇದನ್ನೇನ್ ನೋಡುವ ಇದೇ ರಸ್ತೆನ ನ್ಯಾಷನಲ್ ಹೈವೇ ಅವರು 212 ಅಂತ ಅಂದ್ಬಿಟ್ಟು ಘೋಷಣೆ ಮಾಡ್ತಾರೆ. 1989 ಘೋಷಣೆ ಮಾಡ್ತಾರೆ. ಘೋಷಣೆ ಮಾಡಿ ಇದನ್ನ ನ್ಯಾಷನಲ್ ಹೈವೇ ಮೇಲೆ ತೆಗೆಸ್ತೀವಿ ಅಂತ ಹೇಳಿ ನಂಬರ್ ಕೊಡ್ತಾರೆ. ಅದಾದ್ಮೇಲೆ ಏನಾಗುತ್ತೆ, ಮತ್ತೆ 2014ರಲ್ಲಿ ಇದನ್ನ 766 ಅಂತ ಮರುನಾಮಕರಣ ಮಾಡ್ತಾರೆ. ನಾಮಕರಣ ಮಾಡಿದ್ಮೇಲೆ ಸರ್ 3 ಕಡೆ ಟೋಲ್ ಆಗ್ತಾರೆ. ಎಲ್ಲಾಗ್ತಾರೆ? ನಮ್ಮ ಕರ್ನಾಟಕದಲ್ಲಿ ಟೋಟಲ್ ಇದು ಲೆಂತ್ ಬಂದು 272 ಕಿಲೋಮೀಟರ್. ಅದರಲ್ಲಿ 117 ಕಿಲೋಮೀಟರ್ ಕೇರಳದಲ್ಲಿದೆ, 155 ಕಿಲೋಮೀಟರ್ ಕರ್ನಾಟಕದಲ್ಲಿದೆ. ಕೇರಳದಲ್ಲಿ ಒಂದೇ ಒಂದು ಟೋಲ್ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ಮಾತ್ರ 3 ಟೋಲ್ ಹಾಕಿದ್ದಾರೆ 155 ಕಿಲೋಮೀಟರ್ಗೆ. ಮೊದಲನೇದು ನಮ್ಗೆ ಸಮಾನತೆ ಕೊಟ್ಟಿಲ್ಲ ಇವರು. ನಾವು ಇದನ್ನ ಸಂವಿಧಾನ ಆರ್ಟಿಕಲ್ 14 ಪ್ರಕಾರ ಸಮಾನತೆ ಬೇಕು ಕೇಳ್ತಾರೆ. ಇನ್ನು ನೆಕ್ಸ್ಟ್ ಅಲ್ಲಿಂದ ಬಂದ್ರೆ ಈ ರಸ್ತೆ 2 ಲೇನ್ ರಸ್ತೆ ಪೂರ್ತಿ